You can do it. It's okay. ನಮಸ್ಕಾರ, ನಾನು ನಿಮ್ಮ ಶಿಶಿರ ಮತ್ತು ನವನೀತ್. ಇವತ್ತು ನಾವು ಬೈಕ್ ಟ್ಯಾಕ್ಸಿ ತೊಗೊಂಡು ಕಮಂಡ್ಕೊಳ್ಳಿ ಅಂತ ಒಂದು ಚಿಕ್ಕ ಊರಿಂದ ಬಾಳೆ ಅಂತ ಒಂದು ಸಿಟಿಗೆ ಹೋಗ್ತಾ ಇದ್ದೀವಿ. ಅದು ಒಂದು 8 ಕಿಲೋಮೀಟರ್ಸ್ ದೂರದಲ್ಲಿದೆ. ದಾರಿ ತುಂಬ ಚೆನ್ನಾಗಿತ್ತು, ಸುತ್ತಲೂ ಗದ್ದೆ, ಹೊಲ, ಗ್ರೀನರಿ ಸಖತ್ತಾಗಿತ್ತು. ಅಲ್ಲಿಂದ ಒಂದು ಮಟಾಟು ಅಂದರೆ ಶೇರ್ಡ್ ವ್ಯಾನ್ ತೊಗೊಂಡು ಸಿಪಿ ವಾಟರ್ ಫಾಲ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಮಟಾಟು ಫುಲ್ಲು ಕಂಜಸ್ಟೆಡ್ ಆಗಿತ್ತು. 4 ಜನ ಕೂತಿದ್ವಿ ಒಂದು ರೋನಲ್ಲಿ. ಅಲ್ಲಾಡೋಕ್ಕೆ ಜಾಗ ಇಲ್ಲ. ಎಲ್ಲರೂ ಹಂಗೆ ಹೊತ್ಕೊಂಡು ಒಬ್ರ ಮೇಲೆ ಒಬ್ರು ಕೂತ್ಕೊಂಡ್ಬಿಟ್ಟಿದ್ವಿ. ಹೀಗೆ ನಾವು 1.5 ಗಂಟೆ ಪ್ರಯಾಣ ಮಾಡಬೇಕಿತ್ತು. ಬಟ್ ಇಲ್ಲಿ ಫ್ರೆಂಡ್ಸ್ ಆದರು, ಲೋಕಲ್ಸ್, ಎಲ್ಲರೂ ಖುಷಿಯಾಗಿ ಮಾತಾಡಿಕೊಂಡು ಹೋದ್ವಿ. ರೋಡ್ ಅಂತೂ ತುಂಬ ಕ್ಲೀನಾಗಿತ್ತು. ಟಾರ್ ಹಾಕಿದ್ರು ರೋಡಲ್ಲಿ. ಆ ಕಡೆ ಈ ಕಡೆ ಎಲ್ಲ ಗ್ರೀನರಿ. ಬೋರೇ ಆಗಲಿಲ್ಲ. ಮಧ್ಯದಲ್ಲಿ ನಮ್ಮ ವ್ಯಾನಿಗೆ ಕೋಳಿಗಳು ಕೂಡ ಬಂದ್ಬಿಟ್ವು. 2 ಕೋಳಿ ನೋಡಿ ವ್ಯಾನ್ ಒಳಗಡೆ ಹಾಕ್ತಾ ಇದ್ದಾರೆ. ಇವಾಗ ಜನರ ಕಾಲು ಕೆಳಗಡೆ ತೂರಿಸ್ಬಿಟ್ವು. ಪಾಪ ಅದಕ್ಕೆ ಎಷ್ಟು ಸಫೋಕೇಟ್ ಆಗ್ತಿರ್ಬೇಕಲ್ವಾ. ಇಲ್ಲಿ ಯಾರು ಕಂಪ್ಲೇಂಟೇ ಮಾಡ್ತಿರ್ಲಿಲ್ಲ ಜನ. ಇಲ್ಲಿ ಇದೇ ಥರ ಅನಿಸುತ್ತೆ ದಿನ ಓಡಾಡೋದು. ಅದಕ್ಕೆ ಅವ್ರಿಗೆ ರೂಢಿ ಆಗ್ಬಿಟ್ಟಿದೆ. ಸೊ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಇಡೀ ದಾರಿ ಚಿಕ್ಕ ಜಾಗದಲ್ಲೇ ಕೂತ್ಕೊಂಡು ಹಿಂಗೆ ಹೋದ್ವಿ. ನಾವು ಆಲ್ಮೋಸ್ಟ್ 1.5 ಗಂಟೆ ಪ್ರಯಾಣ ಮಾಡಿದ್ವಿ. ಅವ್ರಿಗೆ ಗೊತ್ತು ನಮಗೆ ಈ ಥರ ಎಲ್ಲ ರೂಢಿ ಇಲ್ಲ ಅಂತ. ಅದಕ್ಕೆ ನಮಗೆ ಪ್ರಯಾರಿಟಿ ಕೊಟ್ಟು ಮುಂದೆಗಡೆ ಸೀಟನ್ನೇ ಕೊಡಿಸಿದ್ರು. ನಮಗೆ ಕಂಫರ್ಟಬಲ್ ಆಗಿತ್ತು. ಬೇರೆಯವ್ರು ಇನ್ನೂ ಇಕ್ಕಟ್ಟಲ್ಲಿ ಕೂತಿದ್ರು ನಮಗಿಂತ. ಮಕ್ಕಳೆಲ್ಲ ಖುಷಿಯಾಗ್ಬಿಟ್ಟಿದ್ರು. ಫಾರಿನರ್ಸ್ ನಮ್ಮನ್ನು ನೋಡಿ ಎಲ್ಲರೂ ಮಾತಾಡಿಸ್ತಾ ಇದ್ರು ನಮ್ಮನ್ನ. ಫುಲ್ಲು ಖುಷಿಯಾಗಿದ್ರು ಎಲ್ಲರೂ. ಹಾಗೆ ಇನ್ನೂ ಒಂದು ಅರ್ಧ ಗಂಟೆ ಪ್ರಯಾಣ ಆದಮೇಲೆ ಈ ಜಾಗಕ್ಕೆ ಬಂದ್ವಿ. ಇದು ಒಂದು ಲಾಕೋಮ್ ಲಾಡ್ಜ್ ಅಂತ ಲಾಡ್ಜ್ ಹೆಸರು. ಈ ಲಾಡ್ಜ್ ಒಳಗಡೆಯಿಂದ ನಮಗೆ ಒಂದು ವಾಟರ್ ಫಾಲ್ದು ವ್ಯೂ ಪಾಯಿಂಟ್ ಇದೆಯಂತೆ. ಅದಕ್ಕೆ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಈ ಥರ ಟ್ರೆಕ್ ಮಾಡ್ಕೊಂಡು ಕೆಳಗಡೆ ಹೋಗ್ತಾ ಇದ್ವಿ. ಇಲ್ಲಿ ಕಾಟೇಜಸ್ಸು, ರೂಮ್ಸ್ ಕೂಡ ಇದೆ. ಇಲ್ಲಿ ಉಳ್ಕೊಬೋದು, ಚೆನ್ನಾಗಿರುತ್ತೆ. ಇಲ್ಲಿ ಸೀನರಿ ಅಂತೂ ತುಂಬ ಚೆನ್ನಾಗಿ ಕ್ಲೀನಾಗಿ ಪ್ಯೂರ್ ಏರ್ ಇತ್ತಿಲ್ಲೆಲ್ಲ. ಹಿಂಗೆ ಒಂದು 10 ನಿಮಿಷ ನಡ್ಕೊಂಡು ಹೋಗಾದ್ಮೇಲೆ ಕೊನೆಗೆ ಈ ಪಾಯಿಂಟಿಗೆ ಬಂದ್ವಿ. ಇದೇ ನೋಡಿ ಸಿಪಿ ವಾಟರ್ ಫಾಲ್ಸ್. ಈ ವಾಟರ್ ಫಾಲ್ಸು ಉಗಾಂಡದಲ್ಲೇ ಮೋಸ್ಟ್ ಫೇಮಸ್ ವಾಟರ್ ಫಾಲ್ಸ್ ಅಂತ ಹೇಳ್ಬೋದು. ಇದು 100 ಮೀಟರ್ ಎತ್ತರದಲ್ಲಿದೆಯಂತೆ. ಇದು ಎಷ್ಟು ಜೋರಾಗಿ ರಭಸವಾಗಿ ಬರ್ತಿದೆ. ಇಡೀ ವರ್ಷ ಇದರಲ್ಲಿ ನೀರಿರುತ್ತಂತೆ. ಈವನ್ ಸಮ್ಮರ್ ಮಂತ್ಸಲ್ಲಿ ಇದು ಡ್ರೈ ಆಗಲ್ಲ. ಸೊ ಟೂರಿಸ್ಟು ಎಲ್ಲ ಕಡೆಯಿಂದ ಬರ್ತಾರೆ ಇದನ್ನು ನೋಡೋದಕ್ಕೆ. ಇಲ್ಲಿ ಆ್ಯಪ್ ಸೇಲಿಂಗ್ ಕೂಡ ಮಾಡ್ಬೋದು. ಆ್ಯಪ್ ಸೇಲಿಂಗ್ ಅಂದರೆ ಈ ವಾಟರ್ ಫಾಲ್ಸ್ ಮೇಲಿಂದ ಕೆಳಗಡೆ ತನಕ ಇಳಿಯೋದು. ರೋಪ್ ಹಾಕಿ ಕಟ್ಟಿರ್ತಾರೆ ನಮ್ಮನ್ನ. ನಿಧಾನಕ್ಕೆ ಮೇಲಿಂದ ಕೆಳಗಡೆ ತನಕ ಇಳಿಸ್ತಾರೆ. ಕೆಳಗಡೆ ಇಳ್ದಾದ್ಮೇಲೆ ನಡ್ಕೊಂಡು ಮೇಲಕ್ಕೆ ಬರ್ಬೋದು ವಾಪಸ್ಸು. ಇದು ಒಂದು ವ್ಯಾಲಿನಲ್ಲಿದೆ. ವ್ಯೂಸ್ ಅಂತೂ ಸೂಪರಾಗಿತ್ತು. ಯಾರು ಟೂರಿಸ್ಟೇ ಇರಲಿಲ್ಲ ನಾವು ಹೋದಾಗ. ಇಡೀ ವಾಟರ್ ಫಾಲ್ಸ್ ನಮ್ಮದೇ ಅನ್ನೋ ಥರ ಇತ್ತು. ಪ್ರಶಾಂತವಾಗಿತ್ತು, ತಣ್ಣಗಿತ್ತು. ವೆದರ್ ಕೂಡ ಮೋಡ ಇತ್ತು, ಬಿಸಿಲು ಇರಲಿಲ್ಲ. ನಾವಂತೂ ಇಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ. ಇದು 1 ಲೆವೆಲ್ ಆಫ್ ವಾಟರ್ ಫಾಲ್. ಇಲ್ಲಿ ಟೋಟಲಿ 3 ಲೆವೆಲ್ಸ್ ಆಫ್ ವಾಟರ್ ಫಾಲ್ ಇದೆಯಂತೆ. ಸೊ ಸೆಕೆಂಡ್ ಲೆವೆಲ್ಗೆ ಒಂದು ಸ್ವಲ್ಪ ಹೊತ್ತು ಟ್ರೆಕ್ ಮಾಡ್ಕೊಂಡು ಹೋಗಬೇಕಿತ್ತು. ಇಲ್ಲಿ ಡೆಸಿಗ್ನೇಟೆಡ್ ಪಾತು ಎಲ್ಲ ಮಾಡಿಲ್ಲ. ಬೋರ್ಡ್ಸು, ಸೈನ್ಸು ಏನೂ ಇರಲಿಲ್ಲ. ಸೊ ಅದಕ್ಕೆ ನಾವು ಒಬ್ಬರು ಗೈಡ್ ಜೊತೆ ಹೋದ್ವಿ. ಅವರು ನಮಗೊಂದು ಕೋಲ್ ಕೂಡ ಕೊಟ್ಟಿದ್ರು ವಾಕಿಂಗಾಗಿ ಈಸಿ ಆಗಲಿ ಅಂತ. ಆದರೆ ಹಿಂದಿನ ದಿನವೇ ಮಳೆ ಬಂದಿರೋದ್ರಿಂದ ಎಲ್ಲ ಕಡೆ ಸ್ಲಿಪ್ಪರಿ, ಸ್ಲಶಿ, ಸ್ವಲ್ಪ ಕಷ್ಟ ಇತ್ತು ಓಡಾಡೋದಕ್ಕೆ. ಮಧ್ಯದಲ್ಲಿ ಈ ಥರ ವಾಟರ್ ಫಾಲ್ಸ್ ನೀರು ಕೂಡ ಹರಿತಿತ್ತು. ಸೊ ಇಲ್ಲೆಲ್ಲ ನನಗೆ ತುಂಬ ಕಷ್ಟ ಆಗ್ತಿತ್ತು. ಅದಕ್ಕೆ ಆ ಗೈಡು, ಆ ಕೋಳಿರೋದ್ರಿಂದ ನನಗೆ ಈಸಿಯಾಗಿ ಹೋಗೋಕ್ಕಾಯಿತು. ನಿಮಗೂ ಭಯನ ಈ ಥರ ಒದ್ದೇ ಇರೋ ಜಾಗದಲ್ಲಿ ಓಡಾಡೋದಕ್ಕೆ ಕಮೆಂಟಲ್ಲಿ ಹೇಳಿ. ನವನೀತಂತೂ ನನಗೆ ಆಡ್ಕೊತಾ ಇರ್ತಾರೆ ಯಾವಾಗಲೂ, ನಿಂಗೆ ಯಾವಾಗಲೂ ಭಯ ಪಡ್ಕೊತೀಯ ಅಂತ ಹೇಳಿ. ಈ ಟ್ರೆಕ್ಕಿಂಗ್ ಪಾತು ತುಂಬ ಚೆನ್ನಾಗಿದೆ. ಈ ಪಾತಲ್ಲಿ ನಿಮಗೆ ಬಾಳೆಹಣ್ಣು ಗಿಡಗಳು ಕಾಣಿಸುತ್ತೆ, ಆಮೇಲೆ ಕಾಫಿ ಗಿಡಗಳು ಕೂಡ ಕಾಣಿಸುತ್ತೆ. ಬಾಳೆಹಣ್ಣು ಇಲ್ಲಿನ ಜನರ ಫೇವ್ರೆಟ್ಟು. ಎಲ್ಲರೂ ಅಟ್ಲೀಸ್ಟ್ ದಿನಕ್ಕೆ ಒಂದು 20-30 ಬಾಳೆಹಣ್ಣು ತಿನ್ಬೋದೇನೋ. ಇದೇ ಅವ್ರಿಗೆ ಸ್ಟೇಪಲ್ ಫುಡ್ಡು. ಈ ಬಾಳೆಹಣ್ಣು ನಿಮಗೆ ಇವ್ರದ್ದು ಕರೆನ್ಸಿ ನೋಟ್ ಮೇಲೆ ಕೂಡ ಕಾಣಿಸುತ್ತೆ. ಇಲ್ಲಿ ಸಿಪಿನಲ್ಲಿ ಎಷ್ಟೊಂದು ರೆಸಾರ್ಟ್ಸ್ ಇದೆ. ಇಲ್ಲಿ ಬಂದು ಆರಾಮಾಗಿ ಉಳ್ಕೊಬೋದು ನೀವು 1 or 2 ಡೇಸು. ಉಳ್ಕೊಂಡು ವಾಟರ್ ಫಾಲ್ಸ್ನೆಲ್ಲ ನೋಡ್ಬೋದು. ಸೊ ಈ ವಾಟರ್ ಫಾಲ್, ಸೆಕೆಂಡ್ ವಾಟರ್ ಫಾಲ್ ವ್ಯೂ ಪಾಯಿಂಟ್ನು ಒಂದು ರೆಸಾರ್ಟ್ ಒಳಗಡೆಯಿಂದನೇ ಹೋಗಬೇಕು. ವಾಕಿಂಗ್ ಪಾತ್ ಅಂತೂ ತುಂಬ ಚೆನ್ನಾಗಿತ್ತು. ಏನೋ ಜಂಗಲ್ ಒಳಗಡೆನೇ ಇದ್ದೀವಿ ಅನ್ನಿಸ್ತಿತ್ತು. ಎಲ್ಲ ಮರದ ರೂಟ್ಸ್ ಎಲ್ಲ ನೆಲದ ಮೇಲೆ ಕಾಣಿಸ್ತಾ ಇತ್ತು. ಆ ಕಡೆ ಈ ಕಡೆ ಎಲ್ಲ ಗ್ರೀನರಿ, ಪ್ರಶಾಂತವಾಗಿತ್ತು. ಈ ಸೆಕೆಂಡ್ ವಾಟರ್ ಫಾಲ್ಸ್ಗೆ ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ನಡ್ಕೊಂಬಂದರೆ ಸಾಕು. ತುಂಬ ಈಸಿ ಟ್ರೆಕ್ಕಿಂಗು, ಏನೂ ಕಷ್ಟ ಇರಲಿಲ್ಲ. ಸೊ ನಡ್ಕೊಂಡು ಬಂದು ಕೊನೆಯಲ್ಲಿ ನೋಡಿ ಅಲ್ಲೇ ಕಾಣಿಸ್ತಾ ಇದೆ ವಾಟರ್ ಫಾಲ್ಸು. ಎಷ್ಟು ದೊಡ್ಡದಾಗಿದೆ ವಾಟರ್ ಫಾಲ್ಸು. ಜೋರು ನೀರು, ಸಕ್ಕತ್ತಾಗಿತ್ತು ನೋಡೋಕ್ಕಂತೂ.
ಲಾಸ್ಟ್ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು ನೋಡಿ. ಇದನ್ನು ಹತ್ಕೊಂಡು ಹೋಗ್ಬೇಕಿತ್ತಂತೆ. ನನಗಂತೂ ಗಡ ಗಡ ಭಯ ಆಗ್ತಾಯಿತ್ತು. ನವನೀತ್ ಮುಂದಕ್ಕೆ ಹೋದರು, ನಾನೇ ಫಸ್ಟ್ ಟ್ರೈ ಮಾಡ್ತೀನಿ ಹತ್ತಕ್ಕೆ ಅಂತ ಹೋಗಿ. ತುಂಬ ಸ್ಲಿಪ್ಪರಿ, ಬರೀ ರೂಟ್ಸು, ಗಿಡಗಳೇ ಇತ್ತು, ನೆಲನೇ ಕಾಣಿಸ್ತಿರ್ಲಿಲ್ಲ. ಕಾಲು ಎಲ್ಲಿಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅಲ್ಲಿ. ನವನೀತ ಗೈಡ್ದ ಹೆಲ್ಪ್ ತೊಗೊಂಡು ಹೆಂಗೋ ಮೇಲಕ್ಕೆ ಹೋಗ್ಬಿಟ್ರು. ನಾನು ಇಲ್ಲೇ ಕಾಯ್ತಾ ಇದ್ದೀನಿ. ನವನೀತನ ಬಿಟ್ಬಿಟ್ಟು ವಾಪಸ್ ನನಗೆ ಕರ್ಕೊಂಬರಕ್ಕೆ ಬಂದರು ಗೈಡು. ಪಾಪ ಹತ್ತನ ಬನ್ನಿ. Shish, you're in Africa. You can do it. It's okay. Just put it in front. It's slipping. Use the stick. Use the stick. 1, 2, 3. I'm holding it. No. You can make it. Put force on the stick. Put force on the stick. Yeah. Lift the leg. Oh my god. How did you even do it without the stick? How did that feel? Welcome. How did that feel, Shish? I don't know how I made it to the top. ಇನ್ನೇನು ವಾಟರ್ ಫಾಲ್ಸ್ ಹತ್ರಕ್ಕೆ ಬಂದ್ಬಿಟ್ವಿ ನೋಡಿ. ಅಲ್ಲೇ ಇದೆ ಸಿಟಿ ವಾಟರ್ ಫಾಲ್ಸ್ದು ಸೆಕೆಂಡ್ ಲೆವೆಲ್ ಆಫ್ ವಾಟರ್ ಫಾಲು. ಹಬ್ಬಾ, ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೇ ಆ ವಾಟರ್ ಫಾಲ್ದ ನೀರೆಲ್ಲ ನಮ್ಮ ಮುಖ ತಲೆ ಮೇಲೆಲ್ಲ ಬೀಳ್ತಾ ಇತ್ತು. ತುಂಬ ತಣ್ಣಗಿತ್ತು, ಸಕ್ಕತ್ತಾಗಿ ಕಾಣಿಸ್ತಿತ್ತು. ಈ ಥರ ವಾಟರ್ ಫಾಲ್ಸ್ ನಾವು ಮುಂಚೆ ಬಾಲಿನಲ್ಲಿ ನೋಡಿದ್ವಿ. ನೆಕ್ಸ್ಟು ಇಲ್ಲೇ ನೋಡ್ತಿರೋದು. ಎಷ್ಟು ರಾ ನೇಚರು, ಕ್ಲಿಫು, ಎಲ್ಲ ಕಡೆ ಗ್ರೀನರಿ, ಮಾಸಿ. ನಮಗಂತೂ ತುಂಬಾ ಇಷ್ಟ ಆಯಿತು ಈ ವಾಟರ್ ಫಾಲ್ಸು. ನೀವು ಅಕಸ್ಮಾತ್ ಉಗಾಂಡಾಗ ಬಂದು ಸಿಟಿಗೆ ಬಂದರೆ ಈ ವಾಟರ್ ಫಾಲ್ಸ್ನಂತೂ ಮಿಸ್ ಮಾಡಲೇಬೇಡಿ. ನವನೀತು ಇಲ್ಲಿ ವಾಟರ್ ಫಾಲ್ಸ್ದು ಬೇಸ್ ತನಕ ಹೋಗ್ತೀನಿ ಅಂತ ಇನ್ನೊಂದು ಸ್ವಲ್ಪ ಅಡ್ವೆಂಚರಾಗಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಗೈಡ್ ಇದ್ದರು, ಸೊ ಹೆಲ್ಪ್ ಮಾಡ್ತಾಯಿದ್ರು. ಅದ್ರ ಹತ್ತಿರ ಹೋಗಿ ನೋಡಬೇಕಿತ್ತಂತೆ ನವನೀತಿಗೆ ಹಿಂಗಿದೆ ವಾಟರ್ ಫಾಲ್ಸ್ ಅಂತ. ಅದಕ್ಕೆ ಹೋಗ್ತಾ ಇದ್ದಾರೆ. ಈಗ ವಾಟರ್ ಫಾಲ್ಸ್ ನೋಡಿತಾ ಇತ್ತು. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇದೆಲ್ಲ ಟ್ರೆಕ್ ಮಾಡಾದ್ಮೇಲೆ ಹೊಟ್ಟೆ ಅಂತೂ ತುಂಬ ಹಸಿತಿತ್ತು. ಸೊ ನೆಕ್ಸ್ಟು ಈ ಟ್ರೆಕ್ಕಿಂಗ್ ಮಾಡಿ ವಾಪಸ್ ರೋಡ್ ಸೇರಿ ಅಲ್ಲಿ ಒಂದು ಹೋಟೆಲ್ ಇದೆಯಂತೆ, ಅಲ್ಲಿ ಊಟ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಟ್ರೆಕ್ ಮಾಡಬೇಕಾದ್ರೆ ನಮ್ಮ ಶೂ ಚಪ್ಪಲಿ ಎಲ್ಲ ಮಣ್ಣಾಗಿತ್ತು. ಸೊ ಇಲ್ಲೊಂದು ನಲ್ಲಿ ಕಾಣಿಸ್ತು. ಸೊ ಎಲ್ಲ ಚಪ್ಪಲಿ ಕಾಲೆಲ್ಲ ತೊಳ್ಕೊಂಡು, ಆ ನಲ್ಲಿ ನೀರು ಆ್ಯಕ್ಚುಲಿ ವಾಟರ್ ಫಾಲ್ಸ್ ನೀರಂತೆ ತುಂಬ ರುಚಿಯಾಗಿತ್ತು. ಕುಡಿದು ನೋಡಿದೆ ನಾನು. ಇದೇ ಹೋಟೆಲು, ಇಲ್ಲೇ ನಾವಿವಾಗ ಲಂಚ್ ಮಾಡ್ತೀವಿ. Hello. How are you? Thank you. Hello. ನಾವು ಊಟಕ್ಕೆ ಮಟೋಕೆ ಅಂದರೆ ಬೇಸರ ಬಾಳೆಹಣ್ಣು ಮತ್ತು ಬೀನ್ಸ್ ಆರ್ಡರ್ ಮಾಡಿದ್ವಿ. ಈ ಥರ ಸೊಪ್ಪು ತಿಂತಾರಂತೆ ಲೋಕಲ್ ಜನ, ಇಲ್ಲಿ ವೆರಿ ಕಾಮನ್ ಅಂತ ಇಲ್ಲಿ. ಬಟ್ ನಾವು ಮಟೋಕೆ ಬೀನ್ಸ್ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದ್ವಿ. ಎರಡಕ್ಕೂ ಸೇರಿ ಬರೀ 66 ರೂಪಾಯಿ ಆಯಿತು. ವೆರಿ ರೀಸನಬಲ್ಲು, ಬಟ್ ಹೆಲ್ತಿ ಕೂಡ. ನಿಜ ಹೇಳಬೇಕು ಅಂದರೆ ನಮಗೆ ಬಾಳೆಹಣ್ಣು, ರೈಸು, ಬೀನ್ಸು ಸ್ವಲ್ಪ ಸಪ್ಪೆ ಅನ್ನಿಸ್ತು. ಅದಕ್ಕೆ ಅವರಿಗೆ ಸ್ವಲ್ಪ ಖಾರದ ಪುಡಿ ಕೊಡಿ ಅಂತ ಕೇಳಿದ್ವಿ. ಸೊ ಒಂದು ಚಿಕ್ಕ ಪ್ಯಾಕೆಟ್ ಖಾರದ ಪುಡಿ ಕೊಟ್ಟರು. ಅದನ್ನು ಹಾಕೊಂಡು ಆಮೇಲೆ ರುಚಿ ಅಂತೂ ಚೆನ್ನಾಗಿತ್ತು. ಬಿಸಿ ಬಿಸಿ ನಮ್ಮದು ರಾಜ್ಮಾ ರೈಸ್ ತಿಂತೀವಲ್ಲ, ಅದೇ ಥರ ಇತ್ತು ಟೇಸ್ಟ್. ಊಟ ಆದಮೇಲೆ ವಾಪಸ್ ಊರಿಗೆ ಹೋಗ್ಬೇಕಿತ್ತು. ಸೊ ಆ ಊರಿನ ಬಸ್ಸು ನೆಕ್ಸ್ಟ್ ಹಳ್ಳಿನಲ್ಲಿ ನಿಲ್ಸುತ್ತಂತೆ, ಸ್ಟಾರ್ಟಿಂಗ್ ಪಾಯಿಂಟು. ಸೊ ಅಲ್ಲಿ ತನಕ ನಾವೊಂದು ಬೈಕ್ ಟ್ಯಾಕ್ಸಿ ತೊಗೊಂಡು ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ಸ್ ಹೋಗಬೇಕಿತ್ತು ನೆಕ್ಸ್ಟ್ ಟೌನ್ ತನಕ. ಬಟ್ ಇದೆಲ್ಲ ಒಂಥರ ಘಾಟ್ ಸೆಕ್ಷನ್ ಥರ, ಫುಲ್ಲು ವೈಂಡಿಂಗ್ ರೋಡ್ಸು, ಗ್ರೀನರಿ ಎಲ್ಲ ಕಡೆ. ಚೆನ್ನಾಗಿತ್ತು ರೈಡು. ಇಲ್ಲೆಲ್ಲ ಕಾರ್ ಟ್ಯಾಕ್ಸಿ ಸಿಗೋದು ತುಂಬ ಕಷ್ಟ. ಎಲ್ಲರೂ ಈ ಥರ ಬೈಕ್ ಟ್ಯಾಕ್ಸಿನಲ್ಲೇ ಟ್ರಾವೆಲ್ ಮಾಡೋದು. ಈ ಬೈಕು ನಮ್ಮದು ಬಜಾಜ್ ಬಾಕ್ಸರ್ ಬೈಕ್ ಇರುತ್ತಲ್ಲ, ಅದೇ ಬೈಕ್ ಯೂಸ್ ಮಾಡ್ತಾರೆ ಎಲ್ಲರೂ. ಸೊ ಸೀಟ್ ಸ್ವಲ್ಪ ದೊಡ್ಡದಾಗಿದೆ, 3 ಜನ ಕಂಫರ್ಟೇಬಲಾಗಿ ಕೂತ್ಕೊಂಬಿಡು, ಏನು ಇಕ್ಕಟ್ಟೋ ಭಯ ಏನೂ ಅನಿಸೋದಿಲ್ಲ. ಇಲ್ಲಿಂದ ಲೋಕಲ್ಸು ಈ ಬೈಕ್ ಟ್ಯಾಕ್ಸಿ ಮೇಲೇ ಅವರು ಬಾಳೆಹಣ್ಣು ಐಟಮ್ಸು ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಒಂದೂರಿಂದ ಇನ್ನೊಂದು ಊರಿಗೆ. ಸೊ ಇದು ವೆರಿ ಕಾಮನ್ ಈ ಕಂಟ್ರಿನಲ್ಲಿ. ನೆಕ್ಸ್ಟ್ ವಿಲೇಜಿಗೆ ಬಂದಾದಮೇಲೆ ಒಂದು ಶೇರ್ಡ್ ವ್ಯಾನ್ ತೊಗೊಂಡು ವಾಪಸ್ಸು ಸಿಟಿಗೆ ಹೊರಟಿದ್ದೀವಿ. ಇಷ್ಟೊತ್ತಿಗೆ ನಮಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಸೊ ವಾಪಸ್ ಹೋಗ್ಬೇಕಾದ್ರೆ ನಿದ್ದೆ ಮಾಡ್ಕೊಂಡು ಹೋದ್ವಿ. ಕೊನೆಗೆ ಸಿಟಿ ರೀಚ್ ಆದಮೇಲೆ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತೊಗೊಂಡ್ವಿ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಮತ್ತೆ ನಾಳೆ ಸಿಗೋಣ. ಬಾಯ್.